ನಮಸ್ಕಾರ ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. RCBದು ಇನ್ ಡೀಟೇಲ್ ರಿವ್ಯೂ ಅಂತೂ ಆಯಿತು. RCB ಆದಮೇಲೆ ನಮ್ಮ RCB ಫ್ಯಾನ್ಸ್ಗಳದ್ದು ಕಣ್ಣು ನೇರವಾಗಿ ಬೀಳೋದೆ ಈ ಫ್ರಾಂಚೈಸ್ ಮೇಲೆ. ಅದೇ ಸಿ ಎಸ್ ಕೆ ಹೆಂಗೆ ಮಾಡಿದ್ದಾರೆ, ಹೆಂಗೆ ಬಿಲ್ಡ್ ಮಾಡಿದ್ದಾರೆ ಟೀಮ್ನ, ಯಾವ ಆ್ಯಂಗಲಲ್ಲಿ ಯಾರ್ಯಾರನ್ನ ತಗೊಂಡಿದ್ದಾರೆ ಆ್ಯಂಡ್ ಪ್ಲೇಯಿಂಗ್ 11 ಯಾವ ಥರ ಫಾರ್ಮ್ ಮಾಡ್ಬೋದು, ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11ನ ಡೀಟೇಲಾಗಿ ನೋಡೋಣ. ಅದಕ್ಕಿಂತ ಮುಂಚೆ ಬೇಕಾದ ಚಾನಲ್ ಸಬ್ಸ್ಕ್ರೈಬ್ ಹಾಕ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ಲೈಕನ್ಗೆ ನಂಗೆ ಕೇಳಿಸ್ಬೇಕಂಗೆ ನಂಗೆ ಹೊಡೆದ್ಬಿಡಿ. ಸೊ ಓಕೆ, ಡಿಸ್ಪ್ಲೇ ಮಾಡಿ ನೋಡ್ತಿರ್ಬೋದು ಯಾವ ಥರ ತೊಗೊಂಡಿದ್ದಾರೆ CSK ಅಂತ. ಸೊ ಋತುರಾಜ್ ಗಾಯಕ್ವಾಡ್ ಅಂತ ತೊಗೊಂಡಿದ್ದಾರೆ, 18 ರಿಟೈನ್ ಮಾಡ್ಕೊಂಡಿದ್ದಾರೆ, 18 ಕೋಟಿ ಸ್ಲ್ಯಾಬಲ್ಲಿ. ಆ್ಯಂಡ್ ತ್ರಿಪಾಠಿ ಅವ್ರನ್ನ 3.4 ಕೋಟಿಗೆ ತೊಗೊಂಡಿದ್ದಾರೆ ಬ್ಯಾಟರ್ಸ್ಗಳ ಕ್ಯಾಟಗರಿಯಲ್ಲಿ. ಸಿದ್ಧಾರ್ಥ್ ಅವ್ರನ್ನ ತೊಗೊಂಡಿದ್ದಾರೆ 30 ಲಕ್ಷಕ್ಕೆ. ಆ್ಯಂಡ್ ರಶೀದ್ ಅವ್ರನ್ನ ತೊಗೊಂಡಿದ್ದಾರೆ 30 ಲಕ್ಷಕ್ಕೆ. ಜಸ್ಟ್ ಬ್ಯಾಕಪ್ ಅಂತ ಹೇಳ್ಬೇಕು ಇವರಿಬ್ಬರು. ವಿಕೆಟ್ ಕೀಪರ್ಸ್ಗಳ ಕ್ಯಾಟಗರಿಯಲ್ಲಿ MS ಧೋನಿ ರಿಟೈನ್ ಆಗಿದ್ದಾರೆ. ಆ್ಯಂಡ್ ಡೆವಾನ್ ಕಾನ್ವೆ 6.25 ಕೋಟಿಯಲ್ಲಿ ಬಂದಿದ್ದಾರೆ. ನಾನು ಇನ್ನೂ ಎಕ್ಸ್ಪೆಕ್ಟ್ ಜಾಸ್ತಿ ಮಾಡ್ತಾಯಿದ್ದೆ, ಇನ್ನೂ ಜಾಸ್ತಿ ಮೂಡ್ಗೆ ಹೋಗ್ಬೋದು ಅಂತ. CSK ಒಂದು ಚಿಕ್ಕ ಒಂಥರ ಒಂದು ಸ್ಟೀಲ್ ಪಿಕ್ ಅಂತ ಹೇಳಬೇಕು, ಚಿಕ್ಕ ಅಮೌಂಟಲ್ಲೇ ಸಿಕ್ಬಿಟ್ರು. ಆಮೇಲೆ ವಂಶ್ ಬೇಡಿ ಅಂತ ಒಬ್ಬರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ 55 ಲಕ್ಷಕ್ಕೆ. ವಿಕೆಟ್ ಕೀಪರ್ಸ್ಗಳ ಕ್ಯಾಟಗರಿ ಅಂತಂದರೆ ಬ್ಯಾಕಪ್ ಆಗಿ ತಗೊಂಡಿದ್ದಾರೆ ಅಂತ ಹೇಳಬೇಕು. ಏನೋ ಒಂದು 30 ಲಕ್ಷಕ್ಕೆ ಯಾರು ಎತ್ತಾಕೊಂಡಿದ್ರಾಗಿತ್ತಪ್ಪ, ಏನು 55 ಲಕ್ಷ ಕೊಡಬೇಕಾಗಿತ್ತ ವಿಕೆಟ್ ಕೀಪರ್ಸ್ಗಳಾಗಿ, ಒಂಥರ ಡಮ್ಮಿ ಆಗಿ ತಗೊಂಡಿದ್ರಾಗಿತ್ತು. ಅಥವಾ ಇವರಿಬ್ಬರೇ ಬೇಜಾರಾಯಿತು. ಯಾವಾಗಲೂ ಒಂಥರ ನೋಡಿ ಇವ್ರು ಯಾಕೆ ತೊಗೊಂಡಿದ್ದಾರೆ ಅಂತಂದರೆ ಡೆವಾನ್ ಕಾನ್ವೆ ಇಂಜುರಿಗಿರಾಕೆ, MS ಧೋನಿ ಅವ್ರು ಇಂಜುರಿ ಆಗೋಗ್ಬಿಡ್ತು ಅಂದ್ರೆ ಯಾರು ಇರೋದಿಲ್ಲ ವಿಕೆಟ್ ಕೀಪರ್ ಒಂಥರ ತಗೊಂಡಿರೋ ಥರ ಕಾಣಿಸ್ತೈತೆ ಸೀನಿಲಿ. ಸೊ ಓಕೆ, ಆಲ್ರೌಂಡರ್ಸ್ಗಳ ಕ್ಯಾಟಗರಿಲಿ ರವೀಂದ್ರ ಜಡೇಜಾ 18 ಕೋಟಿಗೆ ರಿಟೈನ್ ಆದರೆ, ಶಿವಮ್ ದುಬೆ 12 ಕೋಟಿ ರಿಟೈನ್ ಆಗೋರೆ. ಆಮೇಲೆ ರವಿ ಅಶ್ವಿನ್, ಇಬ್ಬರು ರವಿಗಳು ಇಬ್ಬರು ಒಂದೇ ಟೀಮಲ್ಲಿದ್ದಾರೆ. ಸೊ ಇದೊಂಥರ ಹಳೇ CSK ಟೀಮ್, ಜಮಾದಲ್ಲಿದ್ದಂಥ CSK ಟೀಮ್ ನೋಡ್ದಂಗೆ ಐತೆ. ರವಿ ಅಶ್ವಿನ್ ಆಲ್ಮೋಸ್ಟ್ ಹೊಡೋದು 11 ಆ ಟೈಮಲ್ಲಿ ರವಿ ಜಡೇಜಾ, ರವಿ ಅಶ್ವಿನ್ ಎಲ್ಲ ಒಂದೇ ಟೀಮಲ್ಲಿ ಹಾಕೊಂಡು ಗುಮ್ಮಿದ್ರು ನಮ್ಮ RCBಗೆ. ಸೊ 9.75 CRಗೆ ಬಂದಿದ್ದಾರೆ CSKಗೆ. ಸೊ ಇದೊಂದು ಒಳ್ಳೆ ಪಿಕ್ ಆಗಿದೆ, ಚೀಪ್ ಪಿಕ್ ಇದು. ಹಂಗೆ ನೋಡೋಕೆ ಹೋಯ್ತು ಅಂದರೆ ನಾನು ಇನ್ನೊಂದು ಸ್ವಲ್ಪ 10 ಕೋಟಿ ಆ್ಯಂಡ್ ಅಬೋ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ. ರಚಿನ್ ರವೀಂದ್ರ ಅವ್ರನ್ನ 4 ಕೋಟಿಗೆ ತಗೊಂಡಿದ್ದಾರೆ. ಲಾಸ್ಟ್ ಟೈಮ್ 5 ಕೋಟಿಗೇನೋ ಹೋಗಿದೆ, 5 ಕೋಟಿಗೋ 6 ಕೋಟಿಗೋ ಹೋಗಿದ್ರು. ಈ ಟೈಮು ಲಾಸ್ಟ್ ಸೀಸನ್ ಏನೋ ಪರ್ಫಾರ್ಮೆನ್ಸ್ ಇರಲಿಲ್ಲ, ಅದಕ್ಕೋಸ್ಕರ ಒಂದು 4 ಕೋಟಿಗೆ ಒಂಥರ ಲಾಯಲಿಟಿ ನೋಡಿ CSK ಮತ್ತೆ ಬೈಬ್ಯಾಕ್ ಮಾಡ್ಕೊಂಡಿದ್ದಾರೆ. ಏನೂ ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೂ ಕೂಡ ಅವ್ರ ಮೇಲೆ ನಂಬಿಕೆನೇ ಇಟ್ಬಿಟ್ಟು ಮತ್ತೆ ಬೈಬ್ಯಾಕ್ ಮಾಡ್ಕೊಂಡಿದ್ರಲ್ಲ, ಇದಕ್ಕೊಂಥರ ಮೆಚ್ಕೋಬೇಕು ರಚಿನ್ ರವೀಂದ್ರ ಅವ್ರನ್ನ. ಆಮೇಲೆ ಇಟ್ಸ್ ಕಾಂಬೋಜ್ ಅಂತ ಒಬ್ಬರನ್ನ ತೊಗೊಂಡಿದ್ದಾರೆ. ಇವ್ರು ಮೋರ್ ಆಫ್ ಎ ಬೌಲಿಂಗ್ ಆಲ್ರೌಂಡರ್ ಅಂತ ಕಾಣಿಸುತ್ತೆ. ಇವ್ರನ್ನ ಆಡಿಸೋದು ಸಿಕ್ಕಾಪಟ್ಟೆ ಡೌಟು. 3.4 CR ಯಂಗ್ಸ್ಟರು, 24 ವರ್ಷದ ಯಂಗ್ಸ್ಟರ್ ಇವರು. ಆಡಿಸ್ಬೋದು, ಬಟ್ ನನಗೇನೋ ಎಫೆಕ್ಟಿವ್ ಆಗಿ ಅಷ್ಟೊಂದು ಕಾಣಿಸ್ಕೊಂತಾರೆ ಅಂತ ಅನ್ನಿಸ್ತಿಲ್ಲ. ನೋಡುವ ಅದೇನಾಗುತ್ತೆ ಅಂತ. ಸ್ಯಾಮ್ ಕರ್ನ ತೊಗೊಂಡಿದ್ರೆ ಇದೊಂಥರ ಬೆಂಕಿ ಪಿಕ್ ಅಂತ ಹೇಳಬೇಕು. ಲಾಸ್ಟ್ ಸೀಸನ್ 18 ಕೋಟಿ, ಈ ಸೀಸನ್ 2.4 ಕೋಟಿ. ಎಲ್ಲಿಂದ ಎಲ್ಲಿಗೆ ಬಂತು ಗುರು ಸ್ಯಾಮ್ ಕರಂದು? ಏನೂ ಕಿತ್ತಾಕೋಕ್ಕಾಗಿಲ್ಲ. ಅಲ್ಲಿ ಪಂಜಾಬ್ ಕಿಂಗ್ಸ್ಗೆ ಹೋಗ್ತಾರೆ, ಏನೂ ಕಿತ್ತಾಕೋಕ್ಕಾಗಿಲ್ಲ. CSKಗೆ ಬಂದರೆ ಕಿತ್ತಾಕ್ತಾರೆ ಅಂತ ಕಾಣಿಸುತ್ತೆ. ಯಾಕಂದರೆ CSKಲಿ ಆಡೋವಂಥ ಸ್ಯಾಮ್ ಕರನ್ಗೂ ಈಚೆಗಡೆ ಆಡೋವಂಥ ಸ್ಯಾಮ್ ಕರನ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರುತ್ತೆ. CSK ಸಿಕ್ಕಾಪಟ್ಟೆ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರ ಸ್ಟ್ಯಾಟ್ಸು ಪಂಜಾಬ್ ಕಿಂಗ್ಸ್ಗೆ ಬಂದಾಗ ಹೆವಿ ಇತ್ತು. ಓಕೆ, ಮತ್ತೆ CSKಗೆ ಬಂದಿದ್ದಾರೆ. ನೋಡೋಣ ಅದೇನಾಗುತ್ತೆ ಅಂತ. ನೆಕ್ಸ್ಟ್ ಸೀಸನ್ ಅವರು ಬಿಟ್ಕಿಟ್ರೆ ಇವರಂತೂ ಬಿಡೋದಿಲ್ಲ. CSK ಅವರಂತೂ ಅವರೇ ಓಡಾಗಬೇಕು ಅಷ್ಟೇನೆ. ಇಟ್ಸ್ ದೀಪಕ್ ಕೂಡ ತೊಗೊಂಡಿದ್ದಾರೆ 1.7 CRಗೆ. ದೀಪಕ್ ಕೂಡ ಒಂದು ಡೀಸೆಂಟ್ ಪಿಕ್, ಏನಂತ ಹೆವಿ ಪಿಕ್ ಅಲ್ಲ. 1 ವರ್ಷ 2 ವರ್ಷದ ಹಿಂದೆ ಆಗಿತ್ತು ಅಂತಂದಿದ್ರೆ, 2 ವರ್ಷದ ಹಿಂದೆ ಆಗಿತ್ತು ಅಂದರೆ ಬೆಂಕಿ ಪಿಕ್ ಅಂತ ಹೇಳ್ಬೋದಾಗಿತ್ತು. ಇವಾಗ ಅಷ್ಟೊಂದು ಏನು ಓವರ್ಟನ್ ಅಂತ ಒಬ್ರು ತೊಗೊಂಡಿದ್ರು 1.5 CR, ಜಸ್ಟ್ ಬ್ಯಾಕಪ್ ಆಗಿ ತಗೊಂಡಿದ್ದಾರೆ ಅಂತ ಕಾಣಿಸಿದ್ದು. ವಿಜಯ್ ಶಂಕರು 1.2 CR. ವಿಜಯ್ ಶಂಕರ್ನ ಮೇನ್ ಪ್ಲೇಯರ್ ಆಗೂ ಕೂಡ ಆಡಿಸುವಂಥ ಸಾಧ್ಯತೆ ಇದೆ, ಯಾಕಂದರೆ ಲೋಕಲ್ ಬಾಯ್ ಆಡಿಸ್ಬೋದು ಅಂತ ಅನ್ನಿಸ್ತಿದೆ ನನಗೆ. ಶ್ರೇಯಸ್ ಗೋಪಾಲ್ ಲಾಸ್ಟಲ್ಲಿ ಅನ್ಸೋಲ್ಡೆಸ್ಟ್ ಆಗಿರೋವಂಥ ಪ್ಲೇಯರ್ನ ತೊಗೊಂಡಿದ್ದಾರೆ, ಶ್ರೇಯಸ್ ಗೋಪಾಲ್ನ. ಯಾಕಂದರೆ ಸ್ಪಿನ್ನಿಂಗ್ ಟ್ರ್ಯಾಕ್ ಅಲ್ವಾ, ಹೆಂಗಿದ್ರು ಸ್ವಲ್ಪ ಯೂಸ್ ಆಗಬಹುದು ಅಂತ. ಬಟ್ ಇವ್ರು ನನ್ನ ಪ್ರಕಾರ ಬ್ಯಾಕಪ್ ಆಗಿನೇ ಇರ್ತಾರೆ. ಬೌಲರ್ಸ್ಗಳ ಕ್ಯಾಟಗರಿಯಲ್ಲಿ ಮತೀಶಾ ಪತಿರಾಣ 13 ಕೋಟಿ ಸ್ಲ್ಯಾಬಲ್ಲಿ ರಿಟೈನ್ ಆದರೆ. ಆ್ಯಂಡ್ ನೂರ್ ಅಹ್ಮದ್ ಅವರು 10 ಕೋಟಿ ಗುರು, 10 ಕೋಟಿ ಕೊಟ್ಬಿಟ್ಟು ತಗೊಂಡಿದ್ದಾರೆ ಅಂತಂದರೆ ಇವ್ರನ್ನ ಆಡಿಸ್ಲೇಬೇಕು. ಆಡಿಸ್ತಾರೆ ಮಗ. ಯಾಕೆಂದರೆ ಸುಮ್ಮನೆ ಎಲ್ಲ CSK 10 ಕೋಟಿ ಎಲ್ಲ ಕೊಡಲ್ಲ ಒಬ್ಬ ಪ್ಲೇಯರ್ಗೆ. 10 ಕೋಟಿ ಕೊಟ್ಟರು ಅಂತಂದರೆ ಅವ್ರನ್ನ ನಂಬಿಕೊಂಡು ಆಡುವಂತ ಸುಮ್ಮನೆ ತಗೊಳ್ಳೋ ಸೀನೇ ಇಲ್ಲ. 10 ಕೋಟಿ ಕೊಟ್ಟರು ಅಂದರೆ ಫುಲ್ಲು ಸೀಸನ್ ಆಡುವಂಥ ಕೇಪಬಿಲಿಟಿ ಇತ್ತು ಅಂದರೆ ಮಾತ್ರ 10 ಕೋಟಿ ಕೊಡೋದು ಅವ್ರಿಗೆ. ನೂರ್ ಅಹ್ಮದ್ನ ಜಾಸ್ತಿ ಬಿಡ್ ಮಾಡಿ ತೊಗೊಂಡಿದ್ದಾರೆ ಅಂತಂದರೆ ಸ್ಪಿನ್ನಿಂಗ್ ಟ್ರ್ಯಾಕಲ್ಲಿ ಎಫೆಕ್ಟಿವ್ ಆಗಿರ್ತಾರೆ ಅಂತ ತಗೊಂಡಿರೋದು. ಇವರ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಅಂತ ಸಿಕ್ಕಾಪಟ್ಟೆ ಸ್ಟ್ರೆಂಥನ್ ಮಾಡ್ಕೊಂಡಿದ್ದಾರೆ ಮಗ. ಒಂಥರ ನೋಡಿ, ರವಿ ಅಶ್ವಿನ್, ನೂರ್ ಅಹ್ಮದ್, ರವಿ ಜಡೇಜಾ 3 ಜನ ಸೇರ್ಕೊಂತು ಅಂತಾನೆ ಅವನ ಅಜ್ಜಿ ಹಂಗೆ ಎತ್ಬಿಡ್ತಾರೆ ಎಲ್ಲರೂ. ಸಖತ್ತಾಗಿದೆ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟು. ಆ್ಯಂಡ್ ಖಲೀಲ್ ಅಹ್ಮದ್ನ ತೊಗೊಂಡಿದ್ರೆ 4.8 CRನ ಕೊಟ್ಬಿಟ್ಟು ಇವ್ರನ್ನ ಮೈನ್ ಪ್ಲೇಯರ್ ಆಗು ಯೂಸ್ ಮಾಡ್ಬೋದು, ಇಂಪ್ಯಾಕ್ಟ್ ಪ್ಲೇಯರ್ ಆಗು ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇವರು ಗುರ್ಜನ್ಪ್ರೀತ್ ಏನು ಗುರು ಇದು ಹೆಸರು? ಗುರ್ಜಬ್ನೀತ್ ಸಿಂಗು 2.2 CR. ಗುರ್ಪ್ರೀತ್ ಸಿಂಗ್ ಅಂತ ಓದ್ತಾ ಇದ್ದೀನಿ ಇದನ್ನ. 2.2 CR ಕೊಟ್ಟು ತಗೊಂಡಿದ್ದಾರೆ.
ಬ್ಯಾಕಪ್ ಆಗಿ ತಗೊಂಡಿದ್ರೆ ಅಂತ ಕಾಣಿಸ್ತು, ಗೊತ್ತಿಲ್ಲ. ಮೈನ್ ಪ್ಲೇಯರ್ ಆಗಿ ಆಡಿಸೋದು ನನ್ನ ಪ್ರಕಾರ ಡೌಟ್ ಹೊಡಿದ್ದೆ. ಆಮೇಲೆ ನ್ಯಾಥನ್ ಎಲಿಸೋನ ತೊಗೊಂಡಿದ್ದಾರೆ 2CRಗೆ, ಇವ್ರನ್ನೂ ಕೂಡ ಬ್ಯಾಕಪ್ ಆಗಿ ತಗೊಂಡಿದ್ರೆ ಅಂತ ಕಾಣಿಸ್ತಿದೆ ಮತೀಶಾ ಪತಿರಾಣಗೆ, ಯಾಕಂದರೆ ಅವರೇ ಮೈನ್ ಪ್ರಿಫರೆನ್ಸ್ ಆಗಿರ್ತಾರೆ. ಮುಖೇಶ್ ಚೌಧರಿನ ತೊಗೊಂಡಿದ್ರೆ 30 ಲಕ್ಷ, ಇವ್ರನ್ನ ಆಡಿಸೋ ಸಾಧ್ಯತೆ ಇದೆ. ಕಮಲೇಶ್ ನಾಗರ್ಕೋಟಿ ಬ್ಯಾಕಪ್ ಅನ್ಸುತ್ತೆ. ಆಮೇಲೆ ರಾಮಕೃಷ್ಣ ಗೋಸ್ ಅಂತ ತಗೊಂಡಿದ್ದಾರೆ, ಇವರು ಕೂಡ ಬ್ಯಾಕಪ್ಪೇನೆ. ಸೊ ಓವರ್ ಆಲ್ ಈ ಸ್ಕ್ವಾಡ್ನ ನೋಡ್ತು ಅಂತ ಅಂದರೆ ಮಗ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ನ ಸಿಕ್ಕಾಪಟ್ಟೆ ಸ್ಟ್ರೆಂಥನ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿದರೆ ರವಿ ಅಶ್ವಿನ್ ಮೇಲೆ, ಆಮೇಲೆ ನೂರ್ ಅಹ್ಮದ್ ಮೇಲೆ ಇನ್ವೆಸ್ಟ್ ಮಾಡಿದರೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಇವರು ಅತಿ ದೊಡ್ಡ ಬೈ ಮಾಡಿರೋದು ಈ ಆಪ್ಷನಲ್ಲಿ ಸ್ಪಿನ್ನರ್ಸ್ನೇ ಅತಿ ದೊಡ್ಡ ಬೈ ಮಾಡಿರೋದು. ಹಂಗೆ ನೋಡೋಕೆ ಬ್ಯಾಟರ್ಸ್ಗಳನ್ನ ಯಾರು ಅತಿ ದೊಡ್ಡ ಬೈ ಮಾಡೇ ಇಲ್ಲ. ರಿಟೈನ್ ಮಾಡ್ಕೊಂಡ್ರೆ ಬಿಡ್ತು ಅಂದರೆ ಋತುರಾಜ್ ಗಾಯಕ್ವಾಡ್ ಅವರೆಲ್ಲ ಬಿಡ್ತು ಅಂದರೆ, ಜಡೇಜಾ ಎಲ್ಲ ಬಿಡ್ತು ಅಂತಂದರೆ ಇವರು ಅತಿ ದೊಡ್ಡ ಬೈ ಎಲ್ಲ ಯಾವುದೂ ಮಾಡಿಲ್ಲ. ಡೆವಾನ್ ಕಾನ್ವೆನೂ ಕೂಡ 6.25 CRಗೆ ಇವರು ಸಿಕ್ಬಿಟ್ಟಿದ್ದಾರೆ. ಆ್ಯಂಡ್ ರಾಹುಲ್ ತ್ರಿಪಾಠಿನೂ ಕೂಡ 3.4 CRಗೆ ಸಿಕ್ಬಿಟ್ಟಿದ್ದಾರೆ. ಇನ್ನು ಅಂಥ ದೊಡ್ಡ ಬೈ ಯಾವುದೂ ಇಲ್ಲ ಅಲ್ಲಿ. ಸ್ಯಾಮ್ ಕರ್ನೂ ಕೂಡ ಚಿಕ್ಕ ಬೈಯಲ್ಲೇ ಸಿಕ್ಬಿಟ್ಟಿದೆ. ಎಲ್ಲರೂ ಆಲ್ಮೋಸ್ಟ್ ಚಿಕ್ಕ ಬೈಯಲ್ಲೇ ಸಿಕ್ಬಿಟ್ಟಿದ್ದಾರೆ. ರವಿ ಅಶ್ವಿನ್ ಮತ್ತು ನೂರ್ ಅಹ್ಮದ್ ಇಬ್ಬರನ್ನ ಒಂಥರ ಎಕ್ಸ್ಪೆನ್ಸಿವ್ ಬೈ ಅಂತ ಹೇಳಬೇಕು. ಖಲೀಲ್ ಅಹ್ಮದ್ ಒಂದು ರೇಂಜಿಗೆ 4.8 CR, ಅದೊಂದು ಸ್ವಲ್ಪ ಜಾಸ್ತಿನೇ ಆಯಿತು. ಖಲೀಲ್ ಅಹ್ಮದ್ ಏನು ಕಿತ್ಗುಡ್ಡೆ ಹಾಕಿರಲಿಲ್ಲ. ಲಾಸ್ಟ್ ಸೀಸನ್ ಏನೋ ಒಂದು ಸ್ವಲ್ಪ ಪರ್ಫಾರ್ಮ್ ಮಾಡಿದ್ರು, ಅದನ್ನು ಬಿಡ್ತು ಅಂದರೆ ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅನಿಸುತ್ತೆ ಖಲೀಲ್ ಅಹ್ಮದ್ಗೆ. ಸೊ ಓಕೆ, ಇವರ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಯಾವ ಥರ ಕಾಣಿಸ್ಬೋದು? ನನಗೆ ಯಾಕೋ ಸ್ವಲ್ಪ ಡೌನ್ ಕಾಣಿಸ್ತಿದೆ. ಲಾಸ್ಟ್ ಸೀಸನ್ ಇದ್ದಂಥ CSKಗೂ ಈ ಸೀಸನ್ ಇರುವಂಥ CSKಗೂ ಸ್ವಲ್ಪ ಮಟ್ಟಿಗೆ ಡೌನ್ ಕಾಣಿಸ್ತಿದೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟಲ್ಲಿ. ಮಗ ಋತುರಾಜ್ ಗಾಯಕ್ವಾಡ್ ಜೊತೆಗೆ ಡೆವಾನ್ ಕಾನ್ವೆ ಓಪನ್ ಮಾಡ್ತು ಅಂತಂದರೆ ಇಲ್ಲಿ ರಚಿನ್ ರವೀಂದ್ರನ ಆಡಿಸೋದು ಡೌಟ್ ಹೊಡಿತಾ ಇದೆ ಮಗ ನನಗೆ. ಆಡಿಸ್ಬೋದು, ಬಟ್ ನನಗೆ ಡೌಟ್ ಹೊಡಿತಿದೆ, ಆಡಿಸೋದು ಕಷ್ಟ ಅಂತ ಅನ್ನಿಸಿದೆ. ಡೆವಾನ್ ಕಾನ್ವೆಗೆ ಬ್ಯಾಕಪ್ ಆಗಿ ತಗೊಂಡಿದ್ದಾರೆ ಅಂತ ಕಾಣಿಸಿದೆ ರಚಿನ್ ರವೀಂದ್ರನ. ನಂಬರ್ 3 ಸ್ಯಾಮ್ ಕರನ್ ಆಡುವಂಥ ಸಾಧ್ಯತೆ ಇರುತ್ತೆ, ಅಥವಾ ಓಪನಿಂಗ್ ಶಾರ್ಟಲ್ಲಿ ಕಳಿಸಿದ್ರು ಆಶ್ಚರ್ಯ ಪಡುವಂಥದ್ದಿಲ್ಲ. ಯಾಕಂದರೆ CSKಗೆ ಸ್ಯಾಮ್ ಕರನ್ ಯಾವಾಗ ಆಡಿದ್ದಾರೆ ಎಲ್ಲ ಆಲ್ಮೋಸ್ಟ್ ಟಾಪ್ ಆಫ್ ದ ಆರ್ಡರ್ಲೇ ಆಡಿದ್ದಾರೆ. ಸೊ ಇವ್ರನ್ನ ಯೂಸ್ ಕರೆಕ್ಟಾಗಿ ಮಾಡ್ಕೊಂಡಿದ್ದಾರೆ. MS ಧೋನಿ ಅವರಿಗೆ ಗೊತ್ತು ಯಾವ ಥರ ಯೂಸ್ ಮಾಡ್ಕೋಬೇಕು ಸ್ಯಾಮ್ ಕರನ್ ಅಂತ. ಆ್ಯಂಡ್ ರನ್ಸ್ಗಳು ಕೂಡ ಇವರ ಬ್ಯಾಟಿಂದ ಅವಾಗ ಬಂದಿದ್ದಾವೆ. ಸೊ ಅದರಿಂದ ಇವರ ಟಾಪ್ ಆಫ್ ದ ಆರ್ಡರ್ಲಿ ಕಳಿಸೋದಕ್ಕೆ ಟ್ರೈ ಮಾಡ್ತಾರೆ. ನಂಬರ್ 3 ಕಳಿಸ್ಬೋದು. ಯಾವ ಥರ ಮೊಯಿನ್ ಅಲಿನ ಯೂಸ್ ಮಾಡ್ಕೊತಿದ್ರು ಅದೇ ಥರ ಸ್ಯಾಮ್ ಕರನ್ನ ಯೂಸ್ ಮಾಡ್ಕೊಳ್ಳೋಂಥ ಸಾಧ್ಯತೆ ನನಗೇನೋ ಕಾಣಿಸ್ತಿದೆ ಮಗ. ರಚಿನ್ ರವೀಂದ್ರ ಅವ್ರನ್ನ ಯೂಸ್ ಮಾಡೋದಕ್ಕಿಂತ ಸ್ಯಾಮ್ ಕರನ್ ಎಫೆಕ್ಟಿವ್ ಬೌಲರು, ಆದ್ದರಿಂದ ಇವ್ರನ್ನ ಯೂಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ರಚಿನ್ ರವೀಂದ್ರ ಅವ್ರನ್ನ ಆಡಿಸಿದ್ರೆ ಸ್ವಲ್ಪ ಕಷ್ಟ ಕಾಣಿಸ್ತಿದೆ. ಕರನ್ ಇತ್ತು ಅಂದರೆ ಬೆಟರ್ ಆಗಿದೆ, ಬ್ಯಾಲೆನ್ಸು ಕೂಡ ತೊಗೊಂಬಂದು ಕೊಡ್ತಾರೆ. ನಂಬರ್ 4 ರಾಹುಲ್ ತ್ರಿಪಾಠಿ ಆಡುವಂಥ ಸಾಧ್ಯತೆ ಇದೆ ಅನ್ನಿಸ್ತಾ ಇದೆ ನನಗೆ. ಏನೋ ಒಂಥರ ಮಿಸ್ಸಿಂಗ್ ಅನ್ನಿಸ್ತಿದೆ CSK ಬ್ಯಾಟಿಂಗ್ ನೋಡ್ತು ಅಂತಂದರೆ. ಬಟ್ ಅದು ಅದೇ ಸ್ವಲ್ಪ ಎಫೆಕ್ಟಿವ್ ಆಗಿ ಕಾಣಿಸ್ತಾ ಇಲ್ಲ. ಅದೇ ಟಾಪ್ ಆರ್ಡರ್ ಬಿಡ್ತು ಅಂತಂದರೆ, ಟಾಪ್ 2 ಬಿಡ್ತು ಅಂದರೆ ಸ್ವಲ್ಪ ಮಿಡ್ಲ್ ಆರ್ಡರ್ ಸ್ವಲ್ಪ ಎಫೆಕ್ಟಿವ್ ಆಗಿ ಕಾಣಿಸ್ತಾ ಇಲ್ಲ. ನಂಬರ್ 5 ಅಥವಾ ನಂಬರ್ 4 ಶಿವಮ್ ದೂಬೆ ಅವರು ಆಡುವಂಥ ಸಾಧ್ಯತೆ ಇದೆ. ಲಾಸ್ಟ್ ಟೈಮ್ ನಂಬರ್ 4 ಆಡ್ತಾ ಇದ್ರು, ಈ ಟೈಮ್ ನಂಬರ್ 4 ಆಡ್ಬೋದು, ನಂಬರ್ 5 ಆಡ್ಬೋದು, ನೋಡೋಣ ಹೆಂಗಿರುತ್ತೆ ಅಂತ. ನಂಬರ್ 6 ರವೀಂದ್ರ ಜಡೇಜಾ ಆಡುವಂಥ ಸಾಧ್ಯತೆ ಇದೆ. ನಂಬರ್ 7 ವಿಜಯ್ ಶಂಕರ್ ಅಥವಾ ದೀಪಕ್ ಕೂಡ ಆಡುವಂಥ ಸಾಧ್ಯತೆ ಇದೆ. ನಂಬರ್ 8 ಯಾವಾಗಲೂ ಧೋನಿ ಅವರು ನಂಬರ್ 8 ಬರೋದು. ಲಾಸ್ಟ್ ಸೀಸನ್ ನೋಡಿದ್ದೆ ನಾವು, ಬೇಜಾನ್ ಸಲ ನಂಬರ್ 8 ಬಂದರು. ಲಾಸ್ಟಿಗೆ ಬರ್ತಾರೆ, ಇನ್ನೇನು 2-3 ಬಾಲ್ ಇರಬೇಕು, ಅವಾಗ ಬರ್ತಾರೆ. ನಂಬರ್ 8 ಧೋನಿ ಆಡೋದು. ಆ್ಯಂಡ್ ನಂಬರ್ 9 ಅಶ್ವಿನ್ ಆಡೋ ಸಾಧ್ಯತೆ ಇದೆ. ನಂಬರ್ 10 ನೂರ್ ಅಹ್ಮದ್, ಗೊತ್ತಿಲ್ಲ ಅಶ್ವಿನ್ ಮೇಲೆ ಟಾಪ್ ಆಫ್ ದ ಆರ್ಡರ್ ಪ್ರಮೋಟ್ ಮಾಡಿದ್ರು ಬಂದ್ಬಿಡ್ತಾರೆ. ಧೋನಿ ನಂಬರ್ 9 ಬಂದ್ಬಿಡ್ತಾರೆ. ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಯಾಕಂದರೆ ಅಶ್ವಿನ್ ನೋಡಿದ್ದೀವಿ ಒಂದೊಂದು ಟೈಮು ಅವರು ಕೂಡ ಅಗ್ರೆಸಿವ್ ಬ್ಯಾಟಿಂಗ್ನ ಆಡ್ತಾರೆ. ರಾಜಸ್ಥಾನ್ ರಾಯಲ್ಸ್ಗೆ ನೋಡಿದ್ದೀವಿ ಒಂದೊಂದು ಟೈಮ್ ಅವರು ಕೂಡ ಅಗ್ರೆಸಿವ್ ಆಗಿ ಆಡಿದ್ದಾರೆ, ಅದನ್ನ ಪ್ರಮೋಟ್ ಮಾಡಿದ್ರು ಮಾಡ್ಬೋದು. ನಂಬರ್ 10 ನೂರ್ ಅಹ್ಮದ್ನ ಆಡಿಸೋ ಸಾಧ್ಯತೆ ಇದೆ. ಆ್ಯಂಡ್ ನಂಬರ್ 11 ಪತಿರಾಣ ಅವ್ರನ್ನ ಆಡಿಸುವಂಥ ಸಾಧ್ಯತೆ ಇದೆ. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇವರು ಫಾಸ್ಟ್ ಬೌಲರ್ಸ್ನ ಯೂಸ್ ಮಾಡುವಂಥ ಸಾಧ್ಯತೆ ಇದೆ. ಮುಖೇಶ್ ಕುಮಾರ್ನ ಯೂಸ್ ಮಾಡ್ಕೋಬೋದು, ಅಥವಾ ಖಲೀಲ್ ಅಹ್ಮದ್ ಇಷ್ಟು ಕೊಟ್ಟು ತೊಗೊಂಡಿದ್ರೆ ಅಂದರೆ ಖಲೀಲ್ ಅಹ್ಮದ್ನ ಯೂಸ್ ಮಾಡೋ ಸಾಧ್ಯತೆ ಇದೆ. ಸೊ ಓವರ್ ಆಲ್ ನೋಡ್ತು ಅಂತಂದರೆ ಮಗ ಏನೋ ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇದೆ. ಅದೇ ಬ್ಯಾಟಿಂಗಲ್ಲೇ ಏನೋ ಒಂಥರ ಮಿಸ್ಸಿಂಗ್ ಅನ್ನಿಸ್ತಾ ಇದೆ. ಬೌಲಿಂಗ್ ಓಕೆ, ಮತೀಶಾ ಪತಿರಾಣ ಇದ್ದಾರೆ, ಆ್ಯಂಡ್ ಸ್ಯಾಮ್ ಕರನ್ ಇದ್ದಾರೆ, ಜೊತೆಗೆ ಖಲೀಲ್ ಅಹ್ಮದ್ ಇದ್ದಾರೆ, ಫಾಸ್ಟ್ ಬೌಲಿಂಗ್ ಅಟ್ಯಾಕ್ ಹೇಳ್ತಿರೋದು. ಆ್ಯಂಡ್ ಶಿವಮ್ ದೂಬೆ ಇದ್ದಾರೆ, ಜೊತೆಗೆ ವಿಜಯ್ ಶಂಕರ್ ಇದ್ದಾರೆ. ಸೊ ಎಲ್ಲ ಒಂಥರ ಫಾಸ್ಟ್ ಬೌಲಿಂಗ್ ಅಟ್ಯಾಕಲ್ಲಿ ಮ್ಯಾನೇಜ್ ಮಾಡ್ಬೋದು. ಆ್ಯಂಡ್ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಕೂಡ ಕಡಕ್ಕಾಗಿದೆ, ಅದ್ರ ಬಗ್ಗೆ ನೋ ಡೌಟು ಮಗ. ಆದರೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲೋ ಒಂಥರ ಮಿಡ್ಲ್ ಆರ್ಡರ್ ಸ್ವಲ್ಪ ತ್ರಿಪಾಠಿ ಎಲ್ಲ ಯಾರೋ ಬಂದಿರೋದ್ರಿಂದ ಕರಣ್ ರನ್ ಹೊಡಿತಾರೆ ಅನ್ನೋದು ಡೌಟು. ಆ್ಯಂಡ್ ತ್ರಿಪಾಠಿ ಹೆಂಗಾಡ್ತಾರೆ ಅನ್ನೋದು ಡೌಟು, ಜೊತೆಗೆ ದೀಪಕ್ ಕೂಡ, ವಿಜಯ್ ಶಂಕರ್ ಹೆಂಗಾಡ್ತಾರೆ ಅನ್ನೋದು ಡೌಟು. ಸೊ ಒಂದು ಸ್ವಲ್ಪ ಏನೋ ಒಂಥರ ವೇಕೆಂಟ್ ಅನ್ನಿಸ್ತಾ ಇದೆ ಈ ಒಂದು ಮಿಡ್ಲ್ ಆರ್ಡ್ರಲ್ಲಿ. ಸೊ ನಿಮಗೆ ಏನು ಅನ್ನಿಸ್ತಾ ಇದೆ CSKಯ ಬ್ಯಾಟಿಂಗು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಓವರ್ ಆಲ್ ಬೌಲಿಂಗ್ ಯೂನಿಟ್ನ ಒಂದು ರೇಂಜಿಗೆ ಸ್ಟ್ರೆಂಥನ್ ಮಾಡ್ಕೊಂಡಿದ್ರೆ ಸ್ಪಿನ್ ಡಿಪಾರ್ಟ್ಮೆಂಟ್ ಸಾಕಾಗಿದೆ, ಕಡಕ್ಕಾಗಿದೆ. ಇವರ ಸ್ಟ್ರೆಂತ್ನೇ ಇವರ ಸ್ಪಿನ್ ಡಿಪಾರ್ಟ್ಮೆಂಟು. ಅಲ್ಲಿ ಚೇಪಕ್ಕಲ್ಲಿ ಆಡಬೇಕಾದ್ರೆ 3 ಜನ ಸ್ಪಿನ್ನರ್ಸ್ ಔಟ್ ಇಡ್ತಾರೆ. ಅಲ್ಲಿ ಪೇಸರ್ಸ್ಗೆ ಅಷ್ಟೊಂದು ಕೆಲಸನೇ ಇರೋದಿಲ್ಲ, ಇಬ್ಬರು ಪೇಸರ್ಸ್ ಜೊತೆ ಹೋದ್ರೂ ಸಾಕಾಗಿರುತ್ತಲ್ಲ ಅವಾಗ. ಸೊ ಅದಕ್ಕೋಸ್ಕರ ಈ ಥರ ಒಂದು ಯೂನಿಟ್ನ ಇಟ್ಕೊಂಡಿದ್ರೆ ಅಂತ ಕಾಣಿಸ್ತಾ ಇದ್ರು. ಪೇಸರ್ಸ್ ಮೇಲೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಸ್ಪಿನ್ನರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಮೇಯ್ನ್ ಆಗಿ. ಸೊ ನಿಮಗೆ ಏನು ಅನ್ನಿಸ್ತಿದೆ CSK ಈ ಯೂನಿಟು? ನನಗೇನು ಬೊಲೆ ಕನ್ವಿನ್ಸಿಂಗು ಸಿಕ್ಕಾಪಟ್ಟೆ ಕಡಕ್ಕಾಗಿದೆ ಅಂತ ಅನ್ನಿಸ್ತಿಲ್ಲ. ಬೌಲಿಂಗ್ ಡಿಪಾರ್ಟ್ಮೆಂಟ್ ಓಕೆ ಮಸ್ತಾಗಿದೆ, ಬಟ್ ಬ್ಯಾಟಿಂಗ್ ಇನ್ನೂ ಏನೋ ಬೇಕಿತ್ತು, ಇನ್ನೂ ಏನೋ ಮಿಸ್ ಹೊಡಿತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ನಿಮಗೆ ಅನ್ನಿಸ್ತಿದೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಾಬಾ.